ವಿರೋಧ ಪಕ್ಷದ ನಾಯಕರು ನಾರಾಯಣ ಸ್ವಾಮಿ ಅವರು ಕಲಬುರಗಿನಲ್ಲಿ ನಾಯಿ ಅಂತ ಹೇಳಿದ್ದಾರೆ. ಸುನಿಲ್ ಅವರೇ ಅವ್ರು ಕೇಳಿ ಸರ್, ಅದಾದ್ಮೇಲೆ ಏನ್ ನಾಯಿ ಅಂದ್ರೆ ಅದೇನು ಅನ್ಯತಾ ಅಲ್ಲ, ನಾಯಿಯೇ ನಾರಾಯಣ, ನನ್ನ ಹೆಸರು ಅಲ್ಲ, ನಾಯಿ ಅಂದ್ರೆ ನಾರಾಯಣ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಅವರೇ ಹೇಳಿದ್ದು. ಅವಾಗ ವಿತೌಟ್ ಪ್ರೊವೊಕೇಶನ್ ನನಗೆ ನಾಯಿ ಅಂದ್ಬಿಟ್ರು, ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡುದು ಅಂತ ಎಲ್ಲ ಸುಳ್ಳು ಇವತ್ತು ಅದೇ ಸಮರ್ಥನೆ ಮಾಡ್ತಾರೆ. ತಪ್ಪು ಪ್ರಕಾರ ನಾರಾಯಣ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಹೇಳಿದ್ದಾರೆ. ಅದು ಹೌಸ್ ಮಾನ್ಯ ಅಧ್ಯಕ್ಷ ವೈಯಕ್ತಿಕವಾಗಿ ಪ್ರೊವೋಕೇಟ್ ಮಾಡಿದ್ರೆ ಹಿಂಗೆಲ್ಲ ಮಾತಾಡಬಹುದು ಅಂತ ನೀವು ಹೇಳ್ತಾರೆ, ಒಬ್ರು ಸಚಿವರು ಒಪ್ಕೊಳ್ತಾರೆ. ಯಾರಿಗೂ ಸಮರ್ಥನೆ ಮಾಡ್ತಾ ಇಲ್ಲ, ಅವ್ರು ಹೇಳಿರೋದು ತಪ್ಪು. ಆದ್ರೆ ಈ ಅನುಕಂಪ ಯಾಕೆ ನಿಮ್ಗೆ ಇಷ್ಟು ಕರುಣೆ ಬಂದಿಲ್ಲ ಅಷ್ಟೇ ಕೇಳ್ತಾ ಇರೋದು. ನೀವು ಕೂಡ ಅವಾಗ ಹೇಳ್ಬೇಕಾಗಿತ್ತು ನಿಮ್ ಲೀಡರ್ಗೆ, ಹಿಂಗ್ ಹೇಳ್ಬಾರ್ದಾಗಿತ್ತು. ಸರಿಯಲ್ಲ ನಡೆಸಿ ತಾವು ಹೇಳಿದಿರಲ್ಲ, ಗೊತ್ತಾಗುತ್ತೆ ನಿಮಗೆ ಬಹಳ ಖುಷಿ ಕೊಟ್ಟಿದೆ. ಬಜೆಟ್ ಸೆಷನ್ ಅನ್ನ ನೋಡಿ ಬಂದಿದ್ದಲ್ಲ, ಆಯ್ತು ಹೇಳಿದ ಕೇಳಿ. ಈಗ ನೀವೆಲ್ಲ ಸತೀಶ್ ಅವ್ರು ಹೇಳಿದ್ದೀರಿ, ಸುನಿಲ್ ಅವ್ರು, ಅಶೋಕ್ ಅವ್ರು ಮಾತಾಡಿದ್ದೀರಿ. ಇಲ್ಲಪ್ಪ ಒಂದ್ ಸೆಕೆಂಡ್ ಅಧ್ಯಕ್ಷರೇ, ನಾವು ಧರಣಿಯಲ್ಲಿದ್ದೀರಿ, ನಾವು ಘೋಷಣೆಗಳನ್ನು ಕೂಗ್ತಾ ಇದ್ದೀರಿ. ನಾವು ಧರಣಿಯಲ್ಲಿರೋದು ಘೋಷಣೆಗಳು ಏನೇ ಕೂಗಿದ್ರು ಕೂಡ ಅದು ರೆಕಾರ್ಡಲ್ಲಿ ಹೋಗಲ್ಲ. ಫಸ್ಟು ನಾವೇನಾದರೂ ಆ ಥರ ಕೆಟ್ಟ ಪದ ಉಪಯೋಗ ಮಾಡಿದ್ರೂ ನಾವು ಇಂತಗಣಕ್ಕೆ ಕ್ಷಮಾಪಣೆ ಕೇಳಕ್ಕೆ ರೆಡಿ ಇದ್ದೀರಿ. ನಾವು ವೈಯಕ್ತಿಕವಾಗಿ ಅವರ ಹೆಂಡತಿ ಬಗ್ಗೆ ಅಥವಾ ಅವ್ರ ಮನೆಯವ್ರ ಬಗ್ಗೆ ನಾವ್ಯಾರು ಮಾತಾಡಿಲ್ಲ, ಯಾವುದು ಮಾತಾಡಿಲ್ಲ. ಪಾರ್ಟಿ ಬಿಟ್ಟು ಪಾರ್ಟಿಗೆ ಹೋಗಿದ್ದೀರಾ ಅಂತ ಹೇಳಿದಿರಿ, ದೇವೇಗೌಡರಿಗೆ ಮೋಸ ಮಾಡಿದ್ದೀರಾ ಅಂತ ಹೇಳಿದಿರಿ. ತಪ್ಪೇನದು? ಅವರು ಹೇಳ್ತಾರೆ ನಮ್ಮನ್ನ, ನನ್ನೆ ಮೋಸ ಏನ್ ಮಾಡಿದಾರೆ ಅಂತ ಹೇಳ್ಬೇಕು ವಿರೋಧ ಪಕ್ಷ ನಾಯಕರು. ಅವ್ರು ಏನ್ ಮೋಸ ಮಾಡಿದಾರೆ ಅನ್ನೋದು ಹೇಳ್ಬೇಕು.